ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಈ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಯಾಕೆ ಅಂದರೆ ಈ ವಿಡಿಯೋದಲ್ಲಿ ನಾವು ಇವತ್ತು ನಮ್ಮದೇ ಊರಲ್ಲಿರೋ ಒಂದು ಕಾಡಿನಲ್ಲಿ ಮುಚ್ಚಿ ಹೋಗಿರೋಂಥ ಒಂದು ಬಸವಣ್ಣನ ವಿಗ್ರಹನ ಹುಡುಕಿ ಹೊರಟಿದ್ದೇವೆ. ಈ ತರಹದ ಪ್ಲೇಸ್ ನಮ್ಮೂರಲ್ಲೇ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಕೆಲವು ಕಡೆಯಿಂದ ಇನ್ಫಾರ್ಮೇಷನ್ ತಗೊಂಡು ಆ ಪ್ಲೇಸ್ನ ಹುಡುಕಿ ಹೊರಟಿದ್ದೇವೆ. ಸೊ ಬನ್ನಿ ಹೋಗೋಣ. ಫೈನಲಿ ಈ ಪ್ಲೇಸ್ಗೆ ರೀಚ್ ಆದ್ವಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ದೊಡ್ಡ ಕಾಡಾಗಿದೆ. ಸೊ ಇಲ್ಲಿ ಆ ಪ್ಲೇಸ್ನ ಹುಡ್ಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ಕಾಡಿನ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಇದೆ ಅಂತ ಕೇಳಿದ್ದೀವಿ. ಸೊ ಹೆಲ್ಪ್ಗೋಸ್ಕರ ನನ್ನ ಫ್ರೆಂಡ್ನ ಜೊತೆ ಕರ್ಕೊಬಂದಿದ್ದೀನಿ. ಸೊ ಇನ್ನು ಹುಡುಕಬೇಕು. ಬನ್ನಿ ಹುಡ್ಕೋಣ. ಐ ಥಿಂಕ್ ಇಲ್ಲಿಂದ ಹೋಗ್ಬೋದು ಅಂತ ಅನಿಸುತ್ತೆ. ಬಟ್ ದಾರಿ ಇಲ್ಲ, ದಾರಿ ಮಾಡಿಕೊಂಡು ಹೋಗ್ಬೇಕು ನಾವು. ತುಂಬ ಮುಳ್ಳಿದೆ, ದಾರಿ ಮಾಡೋ ಸ್ವಲ್ಪ ಕಷ್ಟ ಇದೆ. ಆದರೂ ದಾರಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಸೊ ತುಂಬ ಹೊತ್ತು ಹುಡುಕಿದ ಮೇಲೆ ನಮಗೆ ಆ ಪ್ಲೇಸ್ ಫೈನಲ್ ಆಗಿ ಸಿಕ್ತು. ಅದು ಕಾಡಿನ ಮಧ್ಯದಲ್ಲಿರುವಂಥ ಒಂದು ದೊಡ್ಡ ಮರದ ಕೆಳಗೇನೆ ಇದೆ. ಆ್ಯಂಡ್ ಆ ಟೆಂಪಲ್ ರೀತಿರೋ ಪ್ಲೇಸ್ ಮಧ್ಯದಲ್ಲಿ ಈ ವಿಗ್ರಹ ಸಿಕ್ಕಿದೆ. ಆದರೆ ಅದರ ಮುಖನ ಯಾರೋ ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ತುಂಡದ ರೀತಿ ನಮಗೆ ಸಿಕ್ಕಿದೆ. ಈ ಮನುಷ್ಯರ ಹುಟ್ಟುಗುಣನೇ ಇಷ್ಟೇ ಅಲ್ವಾ, ಭೂಮಿ ಮೇಲಿರೋ ಎಲ್ಲ ವಸ್ತುಗಳನ್ನು ನಾಶ ಮಾಡೋದು. ಅಲ್ಲೇ ಸ್ವಲ್ಪ ಹೊತ್ತು ಹುಡುಕಿದ ಮೇಲೆ ಆ ಬಸವಣ್ಣನ ಮುಖದ ಭಾಗ ಅಲ್ಲೇ ಸಿಕ್ತು. ಅದನ್ನು ನೋಡಿದರೆ ಯಾರೋ ಮೆಟಲಿಂದ ಹೊಡೆದಿರೋ ಥರ ಇದೆ. ಇನ್ನೂ ಏನಾದರೂ ಸಿಗ್ಬೋದೇನೋ ಅಂತ ಸ್ವಲ್ಪ ಹುಡುಕಿದ್ವಿ. ಬಟ್ ನಮಗೇನೂ ಸಿಗಲಿಲ್ಲ. ಕೇವಲ ಸಿಕ್ಕಿತು ಬಸವಣ್ಣನ ವಿಗ್ರಹ ಮಾತ್ರ. ಯಾರೇ ಆದರೂ ಅಷ್ಟೇ, ಇರೋ ವಸ್ತುನ ನಾಶ ಮಾಡದೆ ಕಾಪಾಡಬೇಕು ಅನ್ನೋದೇ ನನ್ನ ಒಂದು ಆಸೆ. ಸೊ ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ.